ಹಾ 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 ಹಾ, ಏನ್ ತಂಡೈತ್ರಿ ಅಪ್ಪ? ನೋಡ್ರಿ ಅಪ್ಪ, 3-4 ದಿನ ಆತು. ಯಾಪ್ರಿ ತಂಡೈತ್ರಿ? ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಯಪ್ಪ ಭಾರಿ ಕೆಟ್ಟ ತಂಡೈತ್ರಿ. ಅದಕ್ಕ ಸ್ನೇಹಿತರೆ, ಇವತ್ತಿನ ದಿವಸ ಪಕೋಡ ಯಾವ ರೀತಿ ಮಾಡೋದತ್ತ ಈ ವಿಡಿಯೋ ವೀಕ್ಷಣೆ ಮಾಡೋಣ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ದಿವಸ ಹೊಸ ರೀತಿಯಲ್ಲಿ ಹೊಸದಾಗಿ ಎಲೆಕೋಸಿನ ಪಕೋಡ ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ವೀಕ್ಷಣೆ ಮಾಡೋಣ್ರಿ. ಬರ್ರಿ ನೋಡೋಣ್ರಿ. ಸ್ನೇಹಿತರೆ, ಎಲೆಕೋಸಿನ ಪಕೋಡ, ಕ್ಯಾಬೇಜ್ ಪಕೋಡ ಮಾಡಿಸ್ಕೊಂಬಂದು ನೋಡ್ರಿ. ಒಂದು ಅರ್ಧ ಕ್ಯಾಬೇಜ್ ತೊಗೊಂಡು ಸ್ನೇಹಿತರೆ, ಮಾರ್ಕೆಟ್ನಿಂದ ತಂದತ್ತ ಒಂದು ಕ್ಯಾಬೇಜ್ ಒಳಗೆ ಅರ್ಧ ಕ್ಯಾಬೇಜ್ ತೊಗೊಂಡಿನಿ. ಬರ್ರಿ ಈಗ ಎಲೆಕೋಸಿನ ಪಕೋಡ ಯಾವ ರೀತಿ ಮಾಡುತ್ತಾ ವೀಕ್ಷಣೆ ಮಾಡೋಣ್ರಿ, ನೋಡೋಣ್ರಿ. ಸ್ನೇಹಿತರೆ ನೋಡ್ರಿ, ಈಗ ಎಲೆಕೋಸು ಏನೈತಿರಲ್ಲ ಸಣ್ಣಗೆ ಎರ್ಚ್ಕೊಂಡಿನ್ರಿ ಇಲ್ಲಿಗೆ. ಈಗ ಎಲೆಕೋಸು ಏನೈತಿರಲ್ಲ ಕ್ಯಾಬೇಜ ಈ ಟೈಪ್ ಏನೈತಿ ಉದ್ದುದ್ದಾಗಿ ಎರ್ಚ್ಕೋಬೇಕು ಸ್ನೇಹಿತರೆ. ಉದ್ದುದ್ದಾಗಿ ನೋಡ್ರಿ ಯಾವ ರೀತಿ ಎರ್ಚ್ಕೊಂಡಿವಿ, ಈ ರೀತಿ ಉದ್ದುದ್ದಾಗಿ ಎರ್ಚ್ಕೋಬೇಕ್ರಿ. ಈಗ ಬರ್ರಿ ಪಕೋಡ ಮಾಡೋಣ್ರಿ. ಈಗ ಅದು ಕ್ಯಾಬೇಜ್ ಕಟ್ ಮಾಡಿ ತೊಳ್ಕೊಂಡಿನಿ ಸ್ನೇಹಿತರೆ, ಪೂರ್ತಿ ತೊಳ್ಕೊಂಡಿನಿ. ಈಗ ನೋಡ್ರಿ ಒಂದು ಬುಟ್ಟಿ ಒಳಗೆ ಹಾಕೊಳಾಗ್ತೀನಿ. ಈಗ ಒಂದು ಅರ್ಧ ಈರುಳ್ಳಿ ಉಳ್ಕೊಂಡಿನ್ರಿ, ಉಳ್ಳಾಗಡ್ಡಿ ಒಂದು ಈರುಳ್ಳಿ ಉಳ್ಕೊಂಡಿನ್ರಿ, ಅದನ್ನು ಕೂಡ ಹಾಕೋತೀನಿ ರೀ ಅದ್ರೊಳಗೆ. ಮತ್ತು ಕರಿಬೇವು ಹಾಕೋತೀನಿ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು ಒಂದು ಬಟ್ಟಲ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ ಒಂದು ಮೆಣಸಿನ್ಕಾಯಿ ಸ್ನೇಹಿತರೆ, 1 ಅಥವಾ 2 ಮೆಣಸಿನ್ಕಾಯಿ ಹಾಕೋದ್ರಿ. ಜೀರಿಗೆ 1 ಸ್ಪೂನು, ಅಜ್ವಾನ 1 ಸ್ಪೂನ್ ರೀ, ಅರಸಿನ ಪುಡಿ 1 ಟೀ ಸ್ಪೂನು, ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ರೀ, ಸೋಡಾ ರೀ 1 ಚಿಟಿಕೆ, ತಿನ್ನೋ ಸೋಡಾ ಒಂದು ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಪದಾರ್ಥ ಹಾಕೊಂಡಿರಲ್ಲ, ಉಳ್ಳಾಗಡ್ಡಿ, ತಿನ್ನೋ ಸೋಡಾ ಮತ್ತು ಚಿಲ್ಲಿ ಪೌಡ್ರ ಮತ್ತು ಕೊತ್ತಂಬರಿ, ಕರಿಬೇವು, ಹಸಿ ಮೆಣಸಿನ್ಕಾಯಿ ಎಲ್ಲ ಪೂರ್ತಿ ಏನು ಕ್ಯಾಬೇಜ್ ಇರ್ತಾರಲ್ಲ ಕ್ಯಾಬೇಜ್ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಅದನ್ನು. ಇದು ಪಕೋಡ ಏನಂತಾರ ಭಾರಿ ಸೂಪರ್ ರೀ. ಈಗ ಚಳಿಗಾಲ ಟೈಮ್ದಾಗ, ಥಂಡಿ ಟೈಮ್ದಾಗ ನೋಡ್ರಿ, ಉತ್ತರ ಕನ್ನಡ ಭಾಗದಾಗ ಥಂಡಿ ಜಾಸ್ತಿ ಇರ್ತಿರಲ್ಲ, ಆ ಟೈಮ್ದಾಗ ಈ ರೀತಿ ಪಕೋಡ ತಿಂದ್ರೆ, ಬಿಸಿ ಬಿಸಿ ಪಕೋಡ ಚಹಾ ಇದ್ರೆ ಮುಗೀತು ನೋಡ್ರಿ. ಒಟ್ಟ ಭಾರಿ ಅನ್ಬೇಕು ನೋಡ್ರಿ ಸ್ನೇಹಿತರೆ, ಭಾರಿ ಟೇಸ್ಟಿಯಾಗಿ ಇರ್ತಿ ಚಹಾ ಜೊತೆ ರೀ. ಸಂಜೆ ಟೈಮ್ದಾಗ ಚಹಾ ಜೊತೆ ಭಾರಿ ಇರ್ತಿ. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀವಿ. ಮತ್ತು ಅಕ್ಕಿ ಹಿಟ್ಟು ಹಾಕೊಳತ್ತೀನಿ ರೀ, 1 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು ಎದಕ್ಕೆ ಹಾಕೋಬೇಕಂದ್ರೆ ರೀ, ಈಗ ಪಕೋಡ ಕುರ್ಕುರ್ ಹಾಕತ್ರಿ, ಅದ್ರ ಸಂಬಂಧ ಅಕ್ಕಿ ಹಿಟ್ಟು ಹಾಕೋಬೇಕು ಸ್ನೇಹಿತರೆ. ಈಗ 1 ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿನಿ. ಮತ್ತು ಕಡಲೆ ಹಿಟ್ಟು 1 ಕಪ್ ರೀ, ಅದನ್ನು ಕೂಡ ದೊಡ್ಡ ಕಪ್ಲೇ ಹಾಕೊಂಡಿರ್ತೀನಿ ನಾನು, ನೀವು ನೋಡ್ಕೊಂಡು ಹಾಕೋರಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಕ್ಯಾಬೇಜ ಎಲ್ಲ ಏನೋ ಪದಾರ್ಥಗಳು ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಪೂರ್ತಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಆ ಕಪ್ ಒಳಗೆ ಇನ್ನೊಂದು ಸ್ವಲ್ಪ ಉಳಿದೈತ್ರಿ ಕಡಲೆ ಹಿಟ್ಟು, ಅದನ್ನು ಕೂಡ ಹಾಕೋತೀನಿ ರೀ. ಈಗ ನೋಡ್ಕೊಂಡು ಹಾಕೋಬೇಕಂತ ಆಗಲೇ ಸ್ವಲ್ಪ ಹಾಕೊಂಡಿದ್ನಿ, ಈಗ ಮತ್ತೆ ಹಾಕೊಂಡಿನಿ ರೀ. ಈಗ ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ಈಗ ನೋಡ್ರಿ ಪೂರ್ತಿ ಎಲ್ಲ ಪದಾರ್ಥಗಳೇನೈತಿ ಕ್ಯಾಬೇಜ್ ಜೊತೆ ಮಿಕ್ಸ್ ಆಗಿತ್ರಿ. ಈಗ ಎಲ್ಲ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈಗ ಸ್ವಲ್ಪ ನೀರು ಹಾಕೋತು ಅದು ಪೂರ್ತಿ ಕಳಿಸ್ಬೇಕ್ರಿ. ಈಗ ಅದು ಎದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಂದ್ರೆ ರೀ, ಈ ಕ್ಯಾಬೇಜ್ ಒಳಗೆ ನೀರಿನ ಅಂಶ ಇರುತ್ತೆ ರೀ, ಅದ್ರ ಸಂಬಂಧ ಏನೈತಿ ಸ್ವಲ್ಪ ನೀರು ಹಾಕೊಂಡು ಕಳಿಸ್ಬೇಕ್ರಿ. ಒಮ್ಮೆ ಹಾಕೋದಿಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ ಸಿಂಪಡಿಸ್ಕೋತ ಇದು ಮಾಡ್ಬೇಕ್ರಿ, ಪೂರ್ತಿ ಕಳ್ಸ್ಕೋಬೇಕ್ರಿ. ಈಗ ಸಂಪೂರ್ಣವಾಗಿ ಕಳ್ಸ್ಕೊತೀನಿ ರೀ. ಈಗ ಸ್ನೇಹಿತರೊಳಗೆ ಕ್ಯಾಬೇಜ್ ಪಕೋಡ ಮಾಡೋ ಸಂಬಂಧ ನೋಡ್ರಿ ಸಂಪೂರ್ಣವಾಗಿ ಪೂರ್ತಿ ಕಳ್ಸ್ಕೊಂಡಿನ್ರಿ ಎಲ್ಲ. ಈಗ ಏನು ಮಾಡೋದಂದ್ರೆ ಎಣ್ಣೆ ಒಳಗೆ ಕರೀನ್ರಿ ಕ್ಯಾಬೇಜ್ ಪಕೋಡ. ಈ ಎಣ್ಣೆ ಬಿಡೋಣ್ರಿ, ಎಣ್ಣೆ ಕಾಯ್ಕಿ ಇಟ್ಟಿನ್ರಿ. ಈಗ ಅಡುಗೆ ಎಣ್ಣೆ ಅದ್ರೊಳಗೆ ಬಿಡ್ತೀನಿ ನೋಡ್ರಿ. ಈ ರೀತಿ ಗುಂಡು ಮಾಡ್ಕೊಂಡು ಬಿಡೋದು ಸ್ನೇಹಿತರೆ. ಕೈಯಾಗ ಏನೈತಿ ನಮ್ಮ ಇತರ ಪ್ರಕಾರ ಗುಂಡು ಮಾಡ್ಕೊಂಡು ನೋಡ್ರಿ ಯಾವ ರೀತಿ ಬಿಡಾಕತ್ತೀವಿ. ವಾವ್ ನೋಡ್ರಿ, ಎಲೆಕೋಸಿನ ಪಕೋಡ ಸ್ನೇಹಿತರೆ, ಇದು ಸೂಪರ್ ಆಗಿರುತ್ತೆ ಚಾ ಟೈಮ್ದಾಗ, ಭಾರಿ ಸ್ನೇಹಿತರೆ ಇದು. ಮತ್ತು ನಮ್ಮ ಚಾನಲ್ದಾಗ ಈರುಳ್ಳಿ ಪಕೋಡ ಐತ್ರಿ, ಮತ್ತು ಕಾಂದಾ ಬಜ್ಜಿ ಐತ್ರಿ, ಮತ್ತು ಎಲ್ಲ ರೀತಿ ಪಕೋಡ ಮತ್ತು ಬಜ್ಜಿಗಳು, ಮತ್ತು ಬೋಂಡ ಐತ್ರಿ, ಬಟಾಟಿ ಬೋಂಡ, ಆಲೂಗಡ್ಡೆ ಬೋಂಡ, ಎಲ್ಲ ರೀತಿ ರೆಸಿಪಿಗಳು ಹಾಕಿ ಸ್ನೇಹಿತರೆ. ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಹೋಗಿ ಒಂದ್ಸಲ ವೀಕ್ಷಣೆ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ ವಿಡಿಯೋಗೊಂದು, ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ರೀತಿ ಹುಮ್ಮಸ್ ಕೊಡ್ತೈತಿ ಮತ್ತೊಂದು ವಿಡಿಯೋ ಮಾಡಕ್ಕೆ ಸ್ನೇಹಿತರೆ. ವಾವ್ ನೋಡ್ರಿ ಯಾವ ರೀತಿ ಕರಿಯಾಕತ್ತೀವಿ ಎಣ್ಣೆ ಒಳಗೆ. ಈಗ ಸಂಪೂರ್ಣವಾಗಿ ಕರ್ಕೊಂಡ್ರಿ ಅದನ್ನೀಗ. ವಾವ್ ನೋಡ್ರಿ ಸ್ನೇಹಿತರೆ, ಸೂಪರ್ ಆಗೈತೆ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತೈತಿ. ನೋಡಿದ್ರೆ ಬಾಯ ನೀರು ಬರ್ತಾವ್ರಿ, ಇನ್ನು ತಿಂದ್ರೆ ಹೆಂಗ್ರಿ ಸ್ನೇಹಿತರೆ, ಭಾರಿ ಮಸ್ತ್ ಐತಿ ನೋಡ್ರಿ, ಸೂಪರ್ ಆಗೈತಿ. ಕ್ಯಾಬೇಜ್ ಪಕೋಡ, ಎಲೆಕೋಸಿನ ಪಕೋಡ ನೀವು ಕೂಡ ಇದೇ ರೀತಿ ಮಾಡಿರಿ. ಈಗ ಒಂದು ಪ್ಲೇಟಿಗೆ ತೆಗಿತೀನಿ ನೋಡ್ರಿ. ಈಗ ಸ್ನೇಹಿತರು ನೋಡ್ರಿ, ಇನ್ನೊಂದು ಕೈ ಹಾಕಕತ್ತೀನಿ ನೋಡ್ರಿ ಯಾವ ರೀತಿ ಬಿಡ್ದತ್ತ.
ಈಗ ಎಣ್ಣೆ ಒಳಗೆ ಕರ್ಕೊಂಡ್ರಿ ಸ್ನೇಹಿತರೆ ಅದನ್ನ ಪಕೋಡ ತಯಾರಾಗತಿ ಕ್ಯಾಬೇಜ್ ಪಕೋಡ. ಮತ್ತು ಎಣ್ಣೆಯಲ್ಲಿ ಬಿಡೋಣ ಐತಿರಲ್ಲ ಪಟ್ ಪಟ್ ತಿರುಗಾಡಬಾರ್ದ್ರಿ, 1 ನಿಮಿಷ ಬಿಡ್ಬೇಕ್ರಿ. 1 ನಿಮಿಷ ಸ್ವಲ್ಪ ಅದು ಪೂರ್ತಿ ಕರಿಬೇಕು, ಬೇಯಬೇಕದು. ಆಮೇಲೆ ಏನೈತಿರಲ್ಲ ಆಮೇಲೆ ತಿರುಗಿ ಹಾಕ್ಬೇಕು ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಕೈ ಆಡಿಸ್ಕೊಳ್ತೀವಿ, ಈ ರೀತಿ ಮೇಲಿಂದ ಮೇಲೆ ಕೈ ಆಡಿಸ್ಕೊತಿರ್ಬೇಕು, ಹೊತ್ತಿಸ್ಬಾರ್ದು. ಒಂದು ಸ್ವಲ್ಪ ಕೆಂಪಗಾಗಣೈತಿ ತೆಗಿಬೇಕು ಸ್ನೇಹಿತರೆ. ಈಗ ಒಂದು ಸ್ವಲ್ಪ ತಿರುಗಿ ಹಾಕೋತ ಹೋಗ್ಬೇಕ್ರಿ. ಈಗ ಸ್ನೇಹಿತರು ನೋಡ್ರಿ, ಈಗ ವಾವ್ ಸೂಪರ್ ಆಗಿ ಕರ್ದೈತಿ ನೋಡ್ರಿ, ಕೆಂಪಗ ಎಡ್ ಚಂದ ಕಾಣಕತೈತಿ. ಈಗ ತೆಗಿತಿ ನೋಡ್ರಿ. ಇದೇ ರೀತಿ ಏನಂತಿರಲ್ಲ ಎಲ್ಲ ಹಿಟ್ ಏನಂತಿರಲ್ಲ ಇದೇ ರೀತಿ ಸಂಪೂರ್ಣ ಮಾಡ್ಕೊತೀನಿ ಸ್ನೇಹಿತರೆ. ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ರೀ. ವಾವ್ ಸೂಪರ್ ನೈಸ್ ಕ್ರಿಸ್ಪಿ ಆಗೈತಿ ನೋಡ್ರಿ, ಎಡ್ ಚಂದ ಆಗೈತಿ ಸ್ನೇಹಿತರೆ. ಎಲೆಕೋಸಿನ ಪಕೋಡ ಕ್ಯಾಬೇಜ್ ಪಕೋಡ ತಯಾರಾಗೈತಿ ನೋಡ್ರಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ. ವಾವ್ ನೋಡ್ರಿ ಸೌಂಡ್ ಹೆಂಗಿರೈತಿ ಬರುತ್ತೆ ನೋಡ್ರಿ. ನೋಡ್ರಿ ಈಗ ಮತ್ತೆ ನೋಡ್ರಿ ಸೌಂಡ್ ಹೆಂಗೆ ಬರುತ್ತೆ ನೋಡ್ರಿ, ಕುರುಕುರು ಸೌಂಡ್ ಬರುತ್ತೆ. ಕ್ರಿಸ್ಪಿ ಪಕೋಡ ತಯಾರಾಗೈತೆ ನೋಡಿ ಸ್ನೇಹಿತರೆ. ಈಗ ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಅಂತ. ಚಳಿಗಾಲ ಟೈಮ್ದಾಗ ಥಂಡಿ ಟೈಮ್ದಾಗ ನೋಡ್ರಿ ಈ ರೀತಿ ಪಕೋಡ ಮಾಡ್ಕೊತಿಂದ್ರೆ ಭಾರಿ ಸ್ನೇಹಿತರೆ. ಈಗ ನೋಡ್ರಿ ಪ್ಲೇಟಿಗೆ ಪೂರ್ತಿ ಸರ್ವ್ ಮಾಡ್ಕೊತೀನಿ. ಈಗ ಸೈಡ ಮೆಣಸಿನ್ಕಾಯಿ ನೋಡ್ರಿ ಸ್ನೇಹಿತರೆ, ಬಾಡ್ಸಕ್ಕೆ ಮೆಣಸಿನ್ಕಾಯಿ ಬೇಕೇ ಬೇಕ್ರಿ. ಉಪ್ಪು ಹಚ್ಚಿದ ಎಣ್ಣೆ ಒಳಗೆ ಕರೆದಂಥ ಹಸಿ ಮೆಣಸಿನ್ಕಾಯಿ ಸ್ನೇಹಿತರೆ, ಇದಿದ್ರೆ ತುಂಬ ಪೂರ್ತಿ ಟೇಸ್ಟಿ ಸ್ನೇಹಿತರೆ. ಈಗ ನೋಡ್ರಿ ಸೂಪರ್ ಆಗೈತಿ ನೋಡ್ರಿ, ಪಕೋಡ ತಯಾರಾಗೈತಿ ನೋಡ್ರಿ. ಈಗ ಕ್ಯಾಬೇಜ್ ಪಕೋಡ, ಎಲೆಕೋಸಿನ ಪಕೋಡ. ನೀವು ಕೂಡ ಇದೇ ರೀತಿ ಮಾಡಿರಿ. ಇದೇ ರೀತಿ ಮಾಡಿ ಈ ವಿಡಿಯೋವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹೆಂಗಿತ್ತ. ಮತ್ತು ವಿಡಿಯೋಗೇನೈತಿ ಒಂದು ಲೈಕ್ ಕೊಡ್ರಿ, ಮತ್ತು ಕಮೆಂಟ್ ಮಾಡಿರಿ, ವಿಡಿಯೋನೈತಿ ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಅಂದರೆ ನಾನು ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.